ಬೆಳಗಾವಿಯ ರೈವಾರ್ಪೇಟೆ ಈರುಳ್ಳಿ ಮಾರುಕಟ್ಟೆ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 3 ಅಂಗಡಿಗಳಿಗೆ ಬೆಂಕಿ ಹೊತ್ತಿಕೊಂಡ ಘಟನೆ ಶುಕ್ರವಾರ ಬೆಳಗಿನ ಜಾವ ನಡೆದಿದೆ. ಸ್ಟೇಷನರಿ ಅಂಗಡಿ, ಪ್ಲಾಸ್ಟಿಕ್ ಬುಟ್ಟಿ ಸೇರಿ ಸಾಮಗ್ರಿಗಳ ಅಂಗಡಿಗೆ ಬೆಂಕಿ ತಗುಲಿದ ಪರಿಣಾಮ 2 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು. ಕಂಟ್ರೋಲ್ಗೆ ಬಾರದ ಬೆಂಕಿ ಇನ್ನು ಕೆಲ ಅಂಗಡಿಗಳಿಗೆ ಬೆಂಕಿ ಹೊತ್ತುವ ಭೀತಿ ಎದುರಾದಾಗ ಪಕ್ಕದಲ್ಲಿ ಪೇಂಟಿಂಗ್ ಅಂಗಡಿ ಮತ್ತು ಪಟಾಕಿ ಅಂಗಡಿಗಳು ಇರುವ ಕಾರಣಕ್ಕೆ ಮತ್ತಷ್ಟು ಆತಂಕ ಪಡುವ ವಾತಾವರಣ ನಿರ್ಮಾಣವಾಗಿತ್ತು. 3:45 ಈ ತರ ಕಡಿ ಬಜಾರ್ನಲ್ಲಿ ಪ್ಲಾಸ್ಟಿಕ್ ಅಂಗಡಿ ಫೈರ್ ಆಗಿತ್ತು ಅಂತ ಮೆಸೇಜ್ ಬಂತು. ತಕ್ಷಣ ವೆಹಿಕಲ್ ಮೂವ್ ಮಾಡಿದ್ವಿ, ಎಲ್ಲ ಫೈರ್ ಎಲ್ಲ ಪುಟ್ ಅಪ್ ಮಾಡಿದ್ವಿ. ಈ ಫೈರ್ ಆಗಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಫೈರ್ ಆಗಿದ್ದು. ಪ್ಲಾಸ್ಟಿಕ್ ಮಟೀರಿಯಲ್ ಎಲ್ಲ ಸುಟ್ಟೋಗಿದೆ. ಪೂರ್ತಿ ಬಿಲ್ಡಿಂಗ್ ಒಳಗಡೆ ಏನಿದ್ದಿಲ್ಲ ಎಲ್ಲ ಸುಟ್ಟೋಗಿದ್ರಲ್ಲ. ಟೋಟಲಿ ನಾವು 10 ಗಾಡಿ ನೀರು ಹೊಡ್ರಿ, 10 ಗಾಡಿ ನೀರು ಹೊಡೆದು ಎಲ್ಲ ಫೈರ್ ಎಲ್ಲ ಇದು ಮಾಡಿದ್ವಿ, ಕೂಲಿಂಗ್ ಮಾಡಿದ್ವಿ. ಎಲ್ಲ JCB ಅವರು ತರಿಸಿದ್ವಿ. ಅದ್ರ ಬಿಲ್ಡಿಂಗ್ ಎಲ್ಲ ಲಾಪ್ಸ್ ಆಗ್ತದೆ. JCB ಇದಂತ ಬೇಡ ಅಂತ ಇದ್ರೆ ಅದ್ರ ಹೊರಗಿಂದೆಲ್ಲ ವೇಸ್ಟ್ ಎಲ್ಲ ಹೋಗ್ಬೇಕಲ್ಲ, ಅದು ಸ್ವಲ್ಪ ಬೆಸ್ಟ್ JCB ತಂದು ಹೊರಗಿಂದೆಲ್ಲ ಮಟೀರಿಯಲ್ಸ್ ಎಲ್ಲ ಹೊರಗಡೆ ತೆಗಿಸಲಾಗಿ ಇದು ಮಾಡಿದ್ವಿ. ಸ್ಥಳದಲ್ಲಿ ಟ್ರಾಫಿಕ್ ACP JR ನಿಕ್ಕಂ ಮುಕಾಂ ಹೂಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.